ವಿದ್ಯುತ್ ಸುಧಾರಣಾ ಕಾಯ್ದೆ 2026 ಜಾರಿಗೆ ತಂದು ವಿದ್ಯುತ್ ಕಂಪನಿಗಳ ಖಾಸಗೀಕರಣಗೊಳಿಸುವ ಉದ್ದೇಶ ಹೊಂದಿರುವುದರಿಂದ ಇದನ್ನು ವಿರೋಧಿಸಿ ಪ್ರತಿಭಟನೆ. ಕೇಂದ್ರ ಸರಕಾರದ ಮುಂಬರುವ ಅಧಿವೇಶನದಲ್ಲಿ ವಿದ್ಯುತ್ ಸುಧಾರಣಾ ಕಾಯ್ದೆ 2026 ಜಾರಿಗೆ ತಂದು ವಿದ್ಯುತ್ ಕಂಪನಿಗಳ ಖಾಸಗೀಕರಣಗೊಳಿಸುವ ಉದ್ದೇಶ ಹೊಂದಿರುವುದರಿಂದ ಇದನ್ನು ವಿರೋಧಿಸಿ ಪ್ರತಿಭಟಿಸಲು ಮಾನ್ಯ ಅಧ್ಯಕ್ಷರು ಕರ್ನಾಟಕ ವಿದ್ಯುತ್ ಪ್ರಕರಣ ನಿಗಮ ನೌಕರರ ಸಂಘ 659 ರಿ. ಬೆಂಗಳೂರವರ ಆದೇಶದ ಮೇರೆಗೆ ಇಂದು ಕುಕನೂರ ಉಪ ವಿಭಾಗದ ಕಚೇರಿ ಆವರಣದಲ್ಲಿ ಪ್ರಾಥಮಿಕ ಸಮಿತಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಮಿತಿ ಸದಸ್ಯರು, ಹಾಗೂ ಸರ್ವ ಸದಸ್ಯರು, ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು, ರೈತ ಸಂಘದ ಪದಾಧಿಕಾರಿಗಳು ನೇತೃತ್ವದಲ್ಲಿ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದು. ಪ್ರತಿಭಟನೆ ಉದ್ದೇಶಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಹುರಳಿ ಮಾತನಾಡಿ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಮಾಡುವುದಕ್ಕೆ ರೈತ ಸಂಘದ ವಿರೋಧ ಇದೆ, ನಿಮ್ಮ ಬೆಂಬಲಕ್ಕೆ ನಾವು ಎಲ್ಲಾ ರೈತರು ಇರುತ್ತೇವೆ ಎಂದು ನೌಕರರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಕುಕನೂರ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಕೆ. ಸಬರದ, ನಗರ ಗೌರವ ಅಧ್ಯಕ್ಷರು ಬಸವರಾಜ ಈರಪ್ಪ ಸಬರದ, ಬಸಪ್ಪ ಮಂಡಲಗೇರಿ, ಶಿವಪ್ಪ ಸಬರದ, ಮಲ್ಲಪ್ಪ ಮೂಲಿಮನಿ ಹಾಗೂ ಜೆಸ್ಕಾಂ ಇಲಾಖೆಯ ಸಹಾಯಕ ಅಭಿಯಂತರರಾದ ಮಂಗಳೇಶ ಸರ್, ಶಾಖಾಧಿಕಾರಿಗಳಾದ ಶರಣಪ್ಪ ಗುಂಡೂರು, ಆಕಾಶ ಬೆಲ್ಲದ, ವಿಜಯಕುಮಾರ್ ಚಿಕ್ಕೊಪ್ಪ, ನಿವೃತ್ತ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಇಲಾಖೆಯ ಅಧಿಕಾರಿ ವರ್ಗದವರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ. ರೈತ ಸಂಘದಿಂದ ಯಾವುದೇ ಕಾರಣಕ್ಕೂ ಈ ಖಾಸಗೀಕರಣ ಮಾಡಲಿಕ್ಕೆ ಬಿಡುವುದಿಲ್ಲ. ಈ ಒಂದು ವ್ಯವಸ್ಥೆಯಿಂದ ನಾವು ನಿಮ್ಗೆಲ್ಲರಿಗೂ ಯಾವುದೇ ರೀತಿಯಿಂದ ಬೆಂಬಲ ಸೂಚಿಸ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ನೀವು ಧರಣಿಯನ್ನ ಮುಂದಿನ ದಿನಮಾನದಲ್ಲಿ ಮುಂದುವರಿಸಿದ್ರು ಕೂಡ ನಿಮ್ಮ ಬೆಂಬಲವಾಗಿ ನಿಲ್ತಾ ಇದ್ದೀವಿ. ಧನ್ಯವಾದ. ಗುಲ್ಬರ್ಗಾ ಶಾಖಾ ವತಿಯಿಂದ ಕುಕನೂರು ತಾಲೂಕಿನಲ್ಲಿ ಸಾಂಕೇತಿಕವಾಗಿ ವಿದ್ಯುತ್ 2026 ಕಾಯ್ದೆಯ ವಿರುದ್ಧವಾಗಿ ಪ್ರತಿಭಟನೆಯನ್ನ ಏನು ಹಮ್ಮಿಕೊಂಡಿದ್ದೀರಿ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ವಿ.ಆರ್. ನಾರಾಯಣ ರೆಡ್ಡಿ ಬಣದಿಂದ ಕರ್ನಾಟಕ ರಾಜ್ಯಾದ್ಯಂತ ನಾವು ಈ ಖಾಸಗೀಕರಣ ಮಾಡಲಿಕ್ಕೆ ನಮ್ಮದು ಸಂಪೂರ್ಣ ರೈತರಿಂದ ಒಪ್ಪಿಗೆ ಇಲ್ಲ. ಹಾಗಾಗಿ ದಯವಿಟ್ಟು ಸರ್ಕಾರ ಈ ಕಾಯ್ದೆಯನ್ನ ಹಿಂತೆಗೆದು ಮತ್ತೆ ಪುನಃ ಸರ್ಕಾರದಿಂದಲೇ ನಡೆಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಬೇಕಂತೇಳಿ ನಮ್ಮ ತಾಲೂಕಿನ ಮಾನ್ಯ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರಿಗೂ ಹಾಗೂ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮೊದಲನೇದಾಗಿ ವಿನಯಪೂರ್ವಕವಾಗಿ ಕೇಳ್ಕೊತೀವಿ. ದಯವಿಟ್ಟು ಈ 2026 ವಿದ್ಯುತ್ ಕಾಯ್ದೆಯನ್ನ ಹಿಂತೆಗೆದುಕೊಂಡು ದಯವಿಟ್ಟು ಈ ಕರ್ನಾಟಕ ರಾಜ್ಯದ ರೈತರ ಒಂದು ಜೀವವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು. ದಯವಿಟ್ಟು ರೈತರ ಬಗ್ಗೆ ಕಾಳಜಿ ತಮಗೆ ಕಿಂಚುತ್ತಿದ್ರೆ ಬೇಗನೆ ತಮ್ಮ ಸಂಪುಟ ಸಭೆಯನ್ನ ಕರೆದು ಈ ಕಾಯ್ದೆಯನ್ನ ಹಿಂತೆಗೆದುಕೊಳ್ಬೇಕಂತೇಳಿ ತಮ್ಮಲ್ಲಿ ಕಳೆಕಳೆಗಾಗಿ ಕೇಳ್ಕೊಳ್ತಾ ಈ ಒಂದು ಉದ್ದೇಶಿತ ವಿದ್ಯುತ್ ಕಾಯ್ದೆ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕೆಬಿಯ ಸಿಬ್ಬಂದಿ ಅವರಿಗೆ ವಂದನೆಯನ್ನ ತಿಳಿಸುತ್ತಾ 2026 ವಿದ್ಯುತ್ ಕಾಯ್ದೆ ಖಾಸಗೀಕರಣವನ್ನ ನಾವು ವಿರೋಧಿಸಿ ಇವತ್ತು ಈ ಒಂದು ಸಾಂಕೇತಿಕ ಪ್ರತಿಭಟನೆಗೆ ಎಲ್ಲರೂ ಪಾಲ್ಗೊಂಡಿದ್ದೀವಿ. ಈ ಒಂದು ಸಾಧಕ ಬಾಧಕಗಳನ್ನು ನಾವು ಹೇಳೋದಾದ್ರೆ ಪ್ರತಿಯೊಬ್ಬ ಜನ ಸಾಮಾನ್ಯರಿಗೂ ಕೂಡ ವಿದ್ಯುತ್ ಇಲಾಖೆ ಬಹಳ ಅವಶ್ಯ. ಒಬ್ಬ ಸಾಮಾನ್ಯ ನಾಗರಿಕರು ಕೂಡ ಈ ಒಂದು ಖಾಸಗೀಕರಣ ವಿದ್ಯುತ್ ಆಗೋದ್ರಿಂದ ತನ್ನ ಹಕ್ಕುಗಳನ್ನ ಕಳೆದುಕೊಳ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ಬ ಇವತ್ತು ನಮ್ಮ ದೇಶದ ಬೆನ್ನೆಲುಬು ರೈತ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಯಾಕೆಂದ್ರೆ ಅಂತಹ ರೈತನಿಗೆ ವಿದ್ಯುತ್ ಇಲಾಖೆಯಿಂದ ಅನೇಕ ಸರ್ಕಾರದ ಯೋಜನೆಗಳನ್ನ ಈಗ ಸರ್ಕಾರ ಕೊಟ್ಟಿದೆ. ಅಂತಹ ಒಂದು ಸರ್ಕಾರ ಯೋಜನೆಗಳು ಕೂಡ ರದ್ದಾಗ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ಬಂದಿದೆ. ಯಾಕೆಂದ್ರೆ ಈಗ ಪ್ರತಿಯೊಂದು ಸಾಮಾನ್ಯ ನಾಗರಿಕರಿಂದ ಹಿಡಿದು ಎಲ್ಲರಿಗೂ ಕೂಡ ಇದೊಂದು ಮಾರಕ. ಆ ಒಂದು ವಿದ್ಯುತ್ ಮುಂಬರುವ ಅಧಿವೇಶನದಲ್ಲಿ 2026 ವಿದ್ಯುತ್ ಸುಧಾರಣಾ ಕಾಯ್ದೆ ಜಾರಿಗೆ ತರುವ ಒಂದು ಸಂಭವ ಇದೆ. ಅದರಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಒಂದು ನೀತಿಯನ್ನು ಈ ಒಂದು ಸರ್ಕಾರ ಹೊಂದಿದೆ. ಅದನ್ನು ವಿರೋಧಿಸಿ ನಾವಿಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಒಂದು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಈ ಒಂದು ಮೊದಲನೇದಾಗಿ ಎಲ್ಲ ನಮ್ಮ ನೌಕರರ ಒಕ್ಕೂಟ
ಈ ಖಾಸಗೀಕರಣವನ್ನು ಏಕೆ ವಿರೋಧಿಸುತ್ತದೆ ಅಂತಂದ್ರೆ, ಯಾವಾಗಿಂದ ವಿರೋಧಿಸ್ತಾ ಇದೆ, ಯಾಕೆ ವಿರೋಧಿಸ್ತಾ ಇದೆ, ಅದಕ್ಕೆಲ್ಲ ಬಹಳ ಒಂದು ಹಿಂದಿನ ಒಂದು ಇತಿಹಾಸ ಇದೆ. ಸುಮಾರು 2003ರಲ್ಲಿ ಈ ಒಂದು ವಿದ್ಯುತ್ ಬಿಲ್ ಪಾಸ್ ಆಯಿತು. 23 ವರ್ಷ ಈ ವಿದ್ಯುತ್ ಬಿಲ್ ಪಾಸ್ ಆಗಿ ಕಳೆದ 23 ವರ್ಷಗಳಲ್ಲಿ ಖಾಸಗಿ ಬಂಡವಾಳಶಾಹಿಗಳು ಅನುಕೂಲ ಆಗಲು ಅನೇಕ ಬಾರಿ ಅಮೆಂಡ್ಮೆಂಟ್ ತರಲು ಪ್ರಯತ್ನಿಸಿದರು. ಆದರೂ ಕೂಡ ನಮ್ಮ ಈ ನೌಕರರ ಒಕ್ಕೂಟ ಅದನ್ನು ತರಲು ಬಿಡಲಿಲ್ಲ. ಏಕೆಂದರೆ ಅದು ಎಲ್ಲ ಕಾರ್ಮಿಕರಿಗೆ, ರೈತರಿಗೆ, ಇನ್ನುಳಿದ ಎಲ್ಲ ಒಂದು ಮಾರಕವಾಗಿರೋದ್ರಿಂದ ಅದನ್ನು ತರಲು ಇದುವರೆಗೂ 23 ವರ್ಷಗಳಿಂದ ಅದನ್ನು ತಡೀತಾ ಬಂದಿದೆ. ಏನೇ ಬರಲಿ ಏನೇ ಬರಲಿ ಈ KEB ಸಂಘದ ಈ ಕೊಕ್ಕನೂರು ಶಾಖೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬಾರಿಗಿಡದವರೇ ಹಾಗೂ ಇನ್ನುಳಿದ ಎಲ್ಲ ಪದಾಧಿಕಾರಿಗಳಿಗೂ ನಮಿಸುತ್ತಾ ಹಾಗೂ ನನ್ನ ನೌಕರ ಬಾಂಧವರಲ್ಲಿ ವಿನಂತಿಯನ್ನು ಕೋರುತ್ತಾ, ಈ ಸಮಾರಂಭ 2026ನೇ ಏನು ವಿದ್ಯುತ್ ಖಾಸಗೀಕರಣವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಈಗಾಗಲೇ ತಮ್ಮೆಲ್ಲರಿಗೂ ನಮ್ಮ ಸಾಮಾನ್ಯರು ತಿಳಿಸಿದ್ದಾರೆ. ಇದು ಏನಾಗುತ್ತಪ್ಪ ಅಂತಂದ್ರೆ, ಇದು ಖಾಸಗೀಕರಣ ಆದ್ರೆ ಮುಂದೆ ನಮಗೆ ಏನು ಕೇಳೋಕ್ಕೂ ಹಕ್ಕಿರೋದಿಲ್ಲ. ಇದರಂತೆ ಸಾಕಷ್ಟು ಸಲ ನಮ್ಮ ಸಂಘಗಳು ಇದನ್ನು ಮಾಡ್ಕೊಳ್ತಾ ಬಂದಿದ್ದಾವ. ಎಲ್ಲದರಲ್ಲೂ ನಾವು ಯಶಸ್ವಿಯಾಗಿದ್ದೀವಿ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ನಾವು ಏನು ಮಾಡಬೇಕು ಬಂದು ಹೋರಾಟ ಮಾಡಬೇಕಾಗ್ತದೆ. ಅದರಂತೆ ಈ ಖಾಸಗೀಕರಣ ಎಂದೂ ಮಾಡಿಕೊಡ್ಬಾರ್ದು ಅಂತ ಹೇಳಿ ನಾನು ಎಲ್ಲ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿ. ವಿರೋಧ ಮಾಡ್ಬೇಕನ್ನಕ್ಕೆ ಒಂದೆರಡೇ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಂದು BSNL ಈಗೇನು ಟೆಲಿಕಾಂ ಸಂಸ್ಥೆ ಇತ್ತಲ್ಲ, ಅದ್ರದ್ದು ಎಕ್ಸಾಂಪಲ್ ನೋಡ್ಕೊಂಡ್ಬಿಟ್ರೆ ಸಾಕು. ನಾವು ಇವಾಗ ಏನಿದೆ ಅಂದರೆ, ಮೊದಲೆಲ್ಲ ವರ್ಷಾನ್ಗಟ್ಲೆ ಇನ್ಕಮಿಂಗ್ ಕಾಲ್ ಬರೋಕ್ಕೆ ಯಾವುದೇ ಪೇ ಮಾಡ್ಬೇಕಾ ಅವಶ್ಯಕತೆ ಇದ್ದಿದ್ದಿಲ್ಲ. ಪ್ರೈವೇಟೈಸೇಷನ್ ಆಯಿತು ಅಂದರೆ ನಮ್ಮ ಮೀಟರ್ ಡಿಸ್ಪ್ಲೇಯಲ್ಲಿ ಕರೆಂಟ್ ಇರಬೇಕಾದ್ರೂ ಕೂಡ ನಾವು ರೀಚಾರ್ಜ್ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ವಿರೋಧ ಮಾಡಿದರೆ ನಮ್ಮ ದೇಶದಲ್ಲಿ ನಮ್ಗೆ ಸ್ವಾತಂತ್ರ್ಯ ಇದೆ. ಸಂವಿಧಾನದಲ್ಲಿ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಾರೆ. ಏನು ಯಾವುದೇ ನಮ್ಗೆ ತೊಂದರೆ ಆಗ್ತದಂದ್ರೆ ಅದನ್ನು ವಿರೋಧ ಮಾಡೋ ರೈಟ್ಸು ನಮಗಿದೆ. ಆ ಹಕ್ಕನ್ನು ನಮ್ಗೆ ಸಂವಿಧಾನ ಕೊಟ್ಟಿದೆ. ಸೊ ನಾವೆಲ್ಲರೂ ಸೇರಿ ಅದನ್ನು ವಿರೋಧ ಮಾಡಿದರೆ ಯಾವುದೇ ಪ್ರೈವೇಟೈಸೇಷನ್ ಆಗೋ ಚಾನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನ ಪ್ರತಿ 12 ವರ್ಷದಿಂದನೂ ವಿರೋಧ ಮಾಡ್ಕೊತ ಬರ್ತಾ ಇದ್ದೀವಿ. ಈಗಲೂ ಕೂಡ ನಾವು ಅದನ್ನು ವಿರೋಧ ಮಾಡಿದರೆ ಪ್ರೈವೇಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಖಾಸಗೀಕರಣ ವಿರೋಧಿ ನೀತಿಗೆ ಏನೇ ಬರಲಿ ನೌಕರರ ಒಗ್ಗಟ್ಟು, ಎಂಪ್ಲಾಯ್ಸ್ ಯೂನಿಯನ್